ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರೋ ಪ್ಯಾಚ್ ವರ್ಕ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಈ ಪ್ಯಾಚ್ ವರ್ಕ್ ಡಿಸೈನ್ ಬಂದು ಫುಲ್ಲು ಥ್ರೆಡ್ ಪೈಪಿಂಗ್ ಕೊಟ್ಟು ಮಾಡುವಂಥ ಡಿಸೈನ್ ಆಗಿದೆ. ಇದು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ನಾನು ನಿಮಗೆ ಡ್ರಾಯಿಂಗ್ ಮುಖಾಂತರ ಸ್ವಲ್ಪ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ ನೀವು ನಿಧಾನಕ್ಕೆ ಈ ಮೆಥಡ್ನ ಫಾಲೋ ಮಾಡಿ ನೋಡಿ. ಈಸಿಯಾಗಿ ಇದು ಬ್ಯಾಕ್ ಪಾರ್ಟ್, ಇದು 9 ಚೆಸ್ಟ್ ಮೆಜರ್ಮೆಂಟ್ ಇರುವಂಥ ಬ್ಲೌಸ್ ಮೆಜರ್ಮೆಂಟು. ನೆಕ್ಕು ಡೀಪ್ ಕಡಿಮೆ ಇದೆ. ಮತ್ತು ಏನೇ ಡಿಸೈನ್ಸ್ ಅಂದರೆ ಸಿಂಪಲ್ಲಾಗಿ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡೇ ಮಾಡುವಂಥ ಡಿಸೈನು. ನೋಡಿ, ಇಲ್ಲಿ ಡ್ರಾಯಿಂಗ್ ಮಾಡ್ಕೊತಾ ಇದ್ದೀನಲ್ಲ, ಇದನ್ನು ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ 1.5 ಇಂಚಸ್ನ ಸೇರಿಸ್ಕೊಂಡು ಫ್ಯೂಸಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಸ್ಯಾರಿ ಕಲರ್ ಬಂದು ಓನ್ಲಿ ಪೈಪಿಂಗ್ ಮಾತ್ರ ಇರುತ್ತೆ, ಉಳಿದದ್ದೆಲ್ಲ ಮೇನ್ ಫ್ಯಾಬ್ರಿಕಲ್ಲೇ ಇರುತ್ತೆ. ಇದು ತುಂಬ ವರ್ಷದಿಂದ ಮಾಡಿರುವಂಥ ಡಿಸೈನ್ನ ಮತ್ತೆ ಕೇಳಿರೋದ್ರಿಂದ ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಈ ಡಿಸೈನು ಫಸ್ಟ್ ಮಾಡಿರೋ ಡಿಸೈನ್ದು ಕೂಡ ತಮ್ನೇಲಲ್ಲಿ ಫೋಟೋ ಹಾಕ್ತೀನಿ, ಈ ಡಿಸೈನ್ ಕೂಡ ಹಾಕ್ತೀನಿ. ಅವ್ರಿಗೆ ಫಸ್ಟ್ ಮಾಡಿಕೊಟ್ಟಿದ್ದೆ, ಅದು ಅವ್ರಿಗೆ ತುಂಬ ಇಷ್ಟ ಆಗಿ ಅದೇ ಡಿಸೈನ್ ಬೇಕಂತ ಕೇಳಿರೋದ್ರಿಂದ ಇದು ನಾನು ಒಂದು 8 ವರ್ಷ ಹಿಂದೆ ಮಾಡಿರುವಂಥ ಡಿಸೈನು ಈಗ ಮತ್ತೆ ಬಂದಿದೆ. ಇದು ನಾನೇ ಕ್ರಿಯೇಟ್ ಮಾಡಿರುವಂಥ ಡಿಸೈನ್ ಆಗಿತ್ತು. ಹಂಗಾಗಿ ಈ ಡಿಸೈನ್ನ ಅವರು ಮತ್ತೆ ಬೇಕಂತ ಮಾಡಿಸ್ಕೊಳ್ತಾ ಇದ್ದಾರೆ. ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾವು ಮೇನ್ ಫ್ಯಾಬ್ರಿಕ್ಗೆ 1 ಇಂಚಷ್ಟು ಜಾಸ್ತಿ ಬೇಡ, ನಿಮಗೆ ಬೇಕಂದರೆ 1/4 ಇಂಚಸ್ನ ತೊಗೊಳ್ಳಿ. ಫ್ಯೂಸಿಂಗಲ್ಲಿ ನೋಡಿಕೊಂಡು, ಟೇಪಲ್ಲಿ ನೋಡಿಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಸೈಡು ಶೇಪ್ ಇರುತ್ತೆ, ಇನ್ನೊಂದು ಸೈಡು ಸ್ಟ್ರೇಟ್ ಇರುತ್ತೆ. ಅಂದರೆ ನೆಕ್ಕು ಓಪನ್ ಸೈಡಲ್ಲಿ ಸ್ವಲ್ಪ ಒಂದು ಕಡೆ, ಯಾಕಂದರೆ ಆ ಶೇಪ್ ಕೊಟ್ಟಾಗ ಸ್ವಲ್ಪ ಲುಕ್ ಇರುತ್ತೆ ಅಂಥೇಳಿ ಒಂದು ಕಡೆ 1/4 ಇಂಚು ಶೇಪ್ನ ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಸ್ಟ್ರೇಟಾಗೆ ತೊಗೊಂಡಿದ್ದೀನಿ. ಇದು ಫ್ಯೂಸಿಂಗ್ನ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಇದು ಮೇನ್ ಫ್ಯಾಬ್ರಿಕ್ಕಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಎಲ್ಲನೂ ಬ್ಯಾಕ್ಸ್ದು ಇದೆಯಲ್ಲ, ಅದು ಕೂಡ ಎಲ್ಲ ಫ್ಯೂಸಿಂಗಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದನ್ನು ನೋಡ್ಕೋಬೇಕು, ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಈ ಥರ ಮೇನ್ ಫ್ಯಾಬ್ರಿಕ್ಕಿಗೆ ಫ್ಯೂಸಿಂಗ್ನ ಸೆಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಪೈಪಿಂಗ್ನ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ನೋಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ರೆಡಿ ಇದೆ. ಇವಾಗ ನಾವು ಏನು ಪ್ಯಾಚ್ ವರ್ಕ್ ಮಾಡಬೇಕಾಗಿದೆ ಆ ಪ್ಯಾಚ್ ವರ್ಕ್ದು ಪಾರ್ಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕು. ಮತ್ತು ಇದರಲ್ಲಿ ತುಂಬ ಎಕ್ಸ್ಟ್ರಾ ಆ ಥರ ಇಲ್ಲ, ಓನ್ಲಿ ಥ್ರೆಡ್ ಪೈಪಿಂಗಲ್ಲಿ ಮಾಡ್ಬೋದು. ಥ್ರೆಡ್ ಪೈಪಿಂಗ್ ಬರಲಿಲ್ಲ ಅಂದರೆ ನಾರ್ಮಲ್ ಪೈಪಿಂಗ್ ಕೂಡ ಇಟ್ಕೊಂಡು ಮಾಡ್ಬೋದು. ನಾನು ಫಸ್ಟು ಹಳೆ ಫೋಟೋ ಹಾಕ್ತಿರಲ್ಲ, ಅದರಲ್ಲಿ ನಾರ್ಮಲ್ ಪೈಪಿಂಗಲ್ಲೇ ಇಟ್ಟು ಡಿಸೈನ್ಸ್ ಮಾಡಿದ್ದೀನಿ. ಇವಾಗ ಥ್ರೆಡ್ ಪೈಪಿಂಗ್ ಬಂದಿರೋದ್ರಿಂದ ಸ್ವಲ್ಪ ಇವಾಗ ಜಾಸ್ತಿ ಏನೇ ಡಿಸೈನ್ಸ್ ಮಾಡಿದ್ರು ಥ್ರೆಡ್ ಪೈಪಿಂಗ್ನ ಕೇಳ್ತಾರೆ. ಹಾಗಾಗಿ ಅದು ಇದನ್ನು ಎರಡೂ ನೀವು ತಮ್ನೇಲಲ್ಲಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ಸ್ವಲ್ಪ ಮೇನ್ ಫ್ಯಾಬ್ರಿಕಲ್ಲಿ ಮಾಡೋದ್ರಿಂದ ಅದು ದಪ್ಪ ಕಾಣಿಸುತ್ತೆ, ಥ್ರೆಡ್ ಪೈಪಿಂಗಲ್ಲಿ ಮಾಡೋದ್ರಿಂದ ತುಂಬ ಸಣ್ಣ ಕಾಣಿಸುತ್ತೆ. ನೀವು ಅದನ್ನು ನೋಡಿ ನನಗೆ ಕಮೆಂಟ್ ಮಾಡಿ ಯಾವುದು ಚೆನ್ನಾಗಿದೆ ಅಂತೇಳಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ ಯಾವ ಥರ ಮಾಡಿದ್ವಿ ಅಂತ. ನಿಮಗೆ ಇದು ತುಂಬ ಲೆಂತಿಯಾಗೂ ಇಲ್ಲ, ಸ್ವಲ್ಪ ಫಾಸ್ಟಾಗಿ ಸ್ಟೆಪ್ಪು ಈ ಒಂದೊಂದು ಪಾರ್ಟ್ಸ್ನ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋಸ್ ತುಂಬ ನಿಮಗೆ ನಿಧಾನವಾಗಿ ಸಿಗುತ್ತೆ ನೋಡಿ. ಈಗ ಫ್ಯೂಸಿಂಗ್ ಅಟ್ಯಾಚ್ ಮಾಡಿಕೊಂಡು ಇನ್ಸೈಡ್ ಕೂಡ ನಾನು ಪೀಸ ಅಟ್ಯಾಚ್ ಮಾಡ್ಕೊಳ್ತೀನಿ. ಇನ್ನೊಂದು ಲೆಂತಾಗಿರುತ್ತಲ್ಲ ಸ್ಟ್ರೇಟು, ಅದಕ್ಕೆ ನಾನು ಇನ್ಸೈಡ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಅದನ್ನು ಅಟ್ಯಾಚ್ ಮಾಡೋದು. ಅದನ್ನು ನೀವು ನೋಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿ ನೋಡಿ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ಕಲರ್ ಫ್ಯಾಬ್ರಿಕ್ನ ತೊಗೊಂಡು ಎಕ್ಸ್ಟ್ರಾ ನೀವು ಸ್ಯಾರಿಯಲ್ಲಿ ಕಟ್ ಮಾಡಲಿಲ್ಲ ಅಂದರೆ ಇವಾಗೆಲ್ಲ ಹಾಟ್ ಸಿಲ್ಕಲ್ಲಿ ಪೀಸ್ ಸಿಗ್ತವೆ, ಅದನ್ನು ನೀವು 1/4 ಮೀಟ್ರ್ ತೊಗೊಂಡು ಕೂಡ ಈ ಥರ ಮಾಡ್ಕೋಬೋದು. ಇವಾಗೆಲ್ಲ ಕ್ರಾಸ್ ಪೀಸ್ ಇರುತ್ತಲ್ಲ, ಎಲ್ಲ ಥ್ರೆಡ್ ಪೈಪಿಂಗಲ್ಲೇ ಇರೋದ್ರಿಂದ ತುಂಬ ಸ್ವಲ್ಪ ಜಾಸ್ತಿಯಾಗಿ ನೀವು ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಬಿಡಿ. ಅದು ನಿಮಗೆ ಅದು ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಒಂದೊಂದು ಸ್ಟೆಪ್ಗೂ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಅದಕ್ಕೆ ಎಲ್ಲನೂ ಸೇರಿಸಿ ನಾನು ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಟ್ರೇಟಾಗಿ ಒಂದು ಸೈಡ್ ಮಾತ್ರ ಪೈಪಿಂಗ್ನ ಹಾಕ್ಕೊಳ್ಳಿ, ಇನ್ನೊಂದು ಸೈಡು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿದಾದಮೇಲೆ ಈ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೇಕು. ಅದಕ್ಕೆ ಸ್ಟೆಪ್ಪು ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತೇಳ್ಬಿಟ್ಟು ಸ್ಟೆಪ್ಪೇ ತೋರಿಸ್ತಾ ಇದ್ದೀನಿ. ನಿಧಾನವಾಗಾದ್ರೂ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ ಇದು ಡಿಸೈನು. ಇದನ್ನೇ ನೀವು ಇನ್ನೂ ಬೇರೆ ಥರ ಕ್ರಿಯೇಟಿವಿಟಿಯಾಗಿ ಮಾಡ್ಬೋದು. ಒಂದೇ ಡಿಸೈನ್ನ ಇಟ್ಕೊಂಡು ನೀವು ಬೇರೆ ಬೇರೆ ರೀತಿಯಾಗಿ ತೋರಿಸ್ಬೋದು. ಇದು ಸಿಂಪಲ್ಲಾಗಿದೆ. ಇದು ಫಸ್ಟು ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ, ಅದ್ರ ಮೇಲೆ ನೀವು ಡಿಪೆಂಡಾಗಿ ಬೇರೆ ಥರ ಮಾಡ್ಕೋಬೋದು.
ಸಾಕಾಗಲಿಲ್ಲ ಅಂದರೆ ಫಸ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ರಾಸಾಗೆ. ಇದು ಒಂದಕ್ಕೆ ಮೇಯ್ನ್ ಸಾಕಾಗಲಿಲ್ಲ, ಅದಕ್ಕಾಗಿ ಇದನ್ನು ಸೈಡ್ನ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಡಿಸೈನು. ಎಲ್ಲನೂ ನಾವು ಥ್ರೆಡ್ ಪೈಪಿಂಗು. ಫಸ್ಟು ಸ್ಯಾರಿ ಕ್ಲಾತ್ ಇರುತ್ತಲ್ಲ, ಅದು ಸೇಮ್ ಕಲರ್ದು ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಥ್ರೆಡ್ ಪೈಪಿಂಗ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ 3 ಸ್ಯಾರಿ ಕಲರಲ್ಲಿ ಒಂದು ಪಟ್ಟಿ ಥರ ಬರುತ್ತೆ. ನೀವು 5 ಆದರೂ ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೊಡ್ಬೋದು. ಫುಲ್ ಒನ್ ಸೈಡೆಡ್ ಫುಲ್ಲು ಕೂಡ ನೀವು ಈ ಪಟ್ಟಿ ಥರ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅದು ಕೂಡ ತೋರಿಸ್ತೀನಿ. ಇಲ್ಲಾಂದರೆ ಈ ಕಡೆ ಸೈಡು ಕೂಡ ನೀವು ಕ್ರಾಸಾಗೆ ಮಾಡ್ಬೋದು. ನೆಕ್ಸ್ಟು ಸಿಂಪಲ್ಲಾಗಿ ಮಾಡುವಂಥ ಡಿಸೈನ್ಗಳಲ್ಲಿ ನಾನು ತೋರಿಸ್ತೀನಿ. ಇದು ಸೈಜು ಒಂದೇ ಲೆವೆಲ್ಗಿರಬೇಕು, ಎಲ್ಲ 3 ಪಟ್ಟಿನೂ. ಅದನ್ನು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಡಿಸೈನು. ಮತ್ತು ಇದಕ್ಕೆ ಲಾಸ್ಟ್ವರೆಗೂ ನೋಡಿದರೆ ಗೊತ್ತಾಗುತ್ತೆ ಇದು ಡಿಸೈನ್ ಹೇಗಿದೆ ಅಂತ. ಒಂದೊಂದು ಸರಿ ಏನಾಗುತ್ತೆ, ನಾವು ತಮ್ನೇಲಲ್ಲಿ ಹಾಕಿರ್ತೀವಲ್ಲ, ಅದನ್ನ ನೋಡಿಬಿಟ್ಟೆ ಕೆಲವರು ಸರಿ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಡಿಸೈನ್ಸ್ನ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋ ಡಿಸೈನ್ಗೆ ಕಮೆಂಟ್ ಮಾಡಿ. ಇದು ತುಂಬ ಸಿಂಪಲ್ಲಾಗಿದೆ. ಸ್ವಲ್ಪ ಸ್ಯಾರಿ ಕಲರು ವಿಡಿಯೋದಲ್ಲಿ ಡಲ್ ಅನಿಸಿದ್ರು, ರಿಯಲಾಗಿ ಅದು ಸ್ವಲ್ಪ ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಸ್ಟಿಚ್ ಆದಮೇಲೆ, ಅದು ಪೂರ್ತಿ ಆದಮೇಲೆ ತೋರಿಸ್ತೀನಿ. ಎಲ್ಲದಕ್ಕೂ ಥ್ರೆಡ್ ಪೈಪಿಂಗ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿದೆ, ಅದಕ್ಕೆ ಸ್ವಲ್ಪ ಸ್ಪೀಡಲ್ಲೇ ಹಾಕಿದ್ದೀನಿ ಡಿಸೈನ್ಸ್ನ. ಇಲ್ಲ ಅಂದಿದ್ರೆ ನಿಮಗೆ ಇನ್ನೂ ಪಾಯಿಂಟು ಸಿಗ್ತಾಯಿದೆ. ಇವಾಗ ಕೂಡ ಇನ್ನೂ ನಿಧಾನಕ್ಕೆ ಸಿಗ್ತಾಯಿತ್ತು, ಯಾಕಂದರೆ ಥ್ರೆಡ್ ಪೈಪಿಂಗ್ ಸ್ವಲ್ಪ ಸ್ಲೋ ಆಗಿರುತ್ತೆ. ನಾನು ಮಾಡ್ತಾ ಇರೋ ಡಿಸೈನು ಮೇನ್ ಇಂಪಾರ್ಟೆಂಟ್ ಥ್ರೆಡ್ ಪೈಪಿಂಗ್ ಇಟ್ಕೊಂಡು ಸಿಂಪಲ್ ಡಿಸೈನು. ಇದು ಎಷ್ಟು ಯುನೀಕ್ ಆಗಿದೆ ಅಂತ ನೀವು ನೋಡಿ ನನಗೆ ಕಮೆಂಟ್ ಮಾಡಿ. ನಾವೇ ಡಿಸೈನ್ಸ್ಗಳನ್ನ ಮೈಂಡಲ್ಲಿ ಒಂದೊಂದು ಡಿಸೈನ್ನ ನೋಡಿ ಅದಕ್ಕೆ ತಕ್ಕಾಗೆ ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಬೋದಾಗಿದೆ. ಇದನ್ನೇ ನೀವು ಬೇರೆ ಥರ ಕೂಡ ಮಾಡ್ಬೋದು. ಕಲರ್ ಕಾಂಬಿನೇಷನ್ ಆಪೋಸಿಟ್ ಪೀಸ್ ಹಾಕಿ ಮಾಡ್ಬೋದು. ಬರುವಂಥ ವಿಡಿಯೋಗಳಲ್ಲಿ ನಿಮ್ಗೆ ಈ ಥರದ್ದು ಡಿಸೈನ್ಸ್ಗಳು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿದರೆ ಇದೇ ಡಿಸೈನಲ್ಲಿ ವೆರೈಟಿ ಡಿಸೈನ್ಸ್ನ ನಾನು ತೋರಿಸ್ತೀನಿ. ಎಲ್ಲನೂ ಸ್ಟ್ರೇಟಾಗಿ ನೋಡಿಕೊಂಡು ಫಸ್ಟೇ ಎಲ್ಲ ಮಾಡ್ಕೋಬೇಕು. ನಾನು ಓರ್ಲಾಕ್ ಕೂಡ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಇದು ಥ್ರೆಡ್ ಪೈಪಿಂಗು ಒಂದು ರೆಡಿಯಾಗಿತ್ತು, ಇನ್ನೊಂದು ರೆಡಿ ಮಾಡಿಕೊಂಡು ಒನ್ ಸೈಡೆಡ್ ತೋರಿಸೋಣ. ನಿಮಗೆ ಪೂರ್ತಿ ಬ್ಲೌಸ್ದೇ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇದನ್ನು ಈಸಿಯಾಗಿ ಮಾಡ್ಬೋದಾ ಇಲ್ವಾ ಅಂತ. ಫಸ್ಟಿಗೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಾವು ಆಫ್ ಟೆನ್ಷನಲ್ಲಿ ಡಿಸೈನ್ಸ್ನ ಕವರ್ ಮಾಡೋದು. ಅದಕ್ಕೋಸ್ಕರ ಎಲ್ಲ ಕಡೆ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ನೋಡಿ, ಇವಾಗ ಥ್ರೆಡ್ ಪೈಪಿಂಗೆ, ಇವಾಗ ಬ್ಯಾಕ್ ಸೆಂಟರ್ ಪಾರ್ಟ್ಸ್ ಕೂಡ ಥ್ರೆಡ್ ಪೈಪಿಂಗಲ್ಲೇ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಮೇಯ್ನು ಇಲ್ಲಿ ನೀವು ಆಪೋಸಿಟ್ ಕಲರ್ ಕೂಡ ಹಾಕ್ಕೋಬೋದು, ಆದರೆ ಈ ಡಿಸೈನ್ಗೆ ಪರ್ಟಿಕ್ಯುಲರಾಗಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಏಜ್ಡ್ ಪರ್ಸನ್ ಕೂಡ ಈ ಥರದ್ದು ಸಿಂಪಲ್ಲಾಗಿ ಹಾಕ್ಕೋಬೋದು, ಒಂಥರ ಡಿಫ್ರೆಂಟಾಗಿರುತ್ತೆ. ಪ್ಯಾಚ್ ವರ್ಕು ಕೂಡ ಥ್ರೆಡ್ ಪೈಪಿಂಗಲ್ಲಿ ಹೈಲೈಟ್ ಆಗ್ತಾ ಇರುತ್ತೆ. ನೀವು ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ನಾವು ಎಲ್ಲ ಪಾರ್ಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಮೇಯ್ನ್ ಫೇಬ್ರಿಗೆ ಅಟ್ಯಾಚ್ ಮಾಡಿಬಿಡೋದು ಅಷ್ಟೇ. ಮತ್ತು ಇಲ್ಲಿ ಪೈಪಿಂಗೇ ಮೇಯ್ನ್ ಇಂಪಾರ್ಟೆಂಟ್, ಥ್ರೆಡ್ ಪೈಪಿಂಗು. ನೋಡ್ತಾ ಹೋಗಿ, ಒಂದೊಂದೇ ಸ್ಟೆಪ್ ಅಟ್ಯಾಚ್ ಮಾಡ್ಕೊಳ್ತಾ ಹೋಗೋಣ. ಬ್ಯಾಕ್ ರೆಡಿ ಆಗೋದು, ಅದಾದಮೇಲೆ ಫುಲ್ ಬ್ಲೌಸ್ ಹೇಗೆ ರೆಡಿ ಆಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಸ್ಟಿಚಿಂಗ್ ಮಾಡೋ ದಿನ ನಾನು 3 ಪ್ಯಾಚ್ ವರ್ಕ್ನ ಮಾಡಿದ್ದೆ. ಆ 3 ಪ್ಯಾಚ್ ವರ್ಕದು ಕ್ಲಿಪ್ಪಿಂಗ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದು ತುಂಬ ಲೆಂತ್ ಆಗೋದ್ರಿಂದ ಇದು ಒಂದು ಡಿಸೈನ್ಸ್ನ ನಾನು ತೋರಿಸ್ತೀನಿ. ಇನ್ನೊಂದು ಮೆರೂನ್ ಆ್ಯಂಡ್ ಗೋಲ್ಡ್ ಸಿಂಪಲ್ ಪ್ಯಾಚ್ ವರ್ಕ್, ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾಯಿರ್ತಾರೆ. ಅದು ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಏನಂದರೆ, ಒಂದು ಡಿಸೈನ್ ಸ್ಟಾರ್ಟ್ ಆಯಿತು ಅಂದರೆ ರೆಗ್ಯುಲರಾಗಿ ಬರೋ ಕಸ್ಟಮರ್ಗೆ ಅದು ನೋಡಿ ಸೇಮ್ ಡಿಸೈನ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಡಿಸೈನ್ ಮಾತ್ರ ತೋರಿಸ್ಬೋದು. ಪ್ರತಿ ಬ್ಲೌಸ್ ಡಿಸೈನ್ ತೋರಿಸಿದ್ರು ರಿಪೀಟೆಡ್ ವೀಡಿಯೋಸ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ, ಪೈಪಿಂಗ್ ಕೊಡೋದೇ ಎಲ್ಲ ಮೇಯ್ನ್ ಈ ಬ್ಲೌಸಲ್ಲಿ
ಇದನ್ನು ಪ್ಯಾಚ್ ವರ್ಕ್ಗೆ ಪೈಪಿಂಗ್ ಪ್ಯಾಚ್ ವರ್ಕ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ಹೊಸ್ದಾಗಿ ಕಲಿಯೋರು ಟ್ರೈ ಮಾಡಿ, ಕಲ್ತಿರೋರು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನ್. ಮಾತ್ರ ಬಾಕ್ಸ್ ಟೈಪಲ್ಲಿರುತ್ತೆ, ಸ್ವಲ್ಪ ಶೇಪ್ ಇರುತ್ತೆ. ನಿಮಗೆ ಲಾಸ್ಟಲ್ಲಿ ಇದ್ರದ್ದು ಪಿಕ್ಚರ್ ಬರುತ್ತೆ. ಇವಾಗ ಎರಡು ಕಡೆ ರೆಡಿಯಾಗಿದೆ. ಇವಾಗ ಸೆಂಟರ್ನ ರೆಡಿ ಮಾಡ್ಕೊಳ್ಳೋಣ. ಮೇಯ್ನು ಬ್ಲೌಸಲ್ಲಿ ನಾವು ಏನೇನು ರೆಡಿ ಮಾಡ್ಕೋಬೇಕು ಅದನ್ನು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತು ಗ್ಯಾಪ್ ಕೂಡ ಟೇಪ್ ಇಟ್ಕೊಂಡು, ಯಾಕಂದರೆ ಇದು ಡಿವೈಡ್ ಮಾಡಿಕೊಂಡು ಡಿಸೈನ್ ಮಾಡಿರೋದ್ರಿಂದ ಎಷ್ಟು ಬೇಕಷ್ಟೆಲ್ಲ ಮೆಜರ್ಮೆಂಟ್ ಕೊಟ್ಟರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಶೋಲ್ಡ್ರು ಡ್ರಾಪ್ ಆಗದೆ ಇರೋ ಥರ ಸ್ವಲ್ಪ ನೋಡಿಕೊಂಡು ಎಷ್ಟು ಇಂಚಸ್ ಬೇಕು, 5 ಬೇಕಾ, 5 ಕಾಲು ಬೇಕಾ, 4 ಮುಕ್ಕಾಲು ಬೇಕಾ, ಅಥವಾ 4.25 ಬೇಕಾ ಅಂತ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಬ್ಲೌಸ್ ಫಿನಿಶ್ ಆಗ್ತಾಯಿದೆ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಡಿಸೈನು ಎಷ್ಟು ಚೆಂದಾಗಿದೆ ಅಂಥೇಳಿ. ಇದು ಸ್ಟೋನ್ ಹಾಕೋದಿದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವಿತೌಟ್ ಹಾಗೆ ಕೂಡ ನೀವು ಯೂಸ್ ಮಾಡ್ತೀನಿ. ಇವಾಗ ನೋಡಿ ಫೈನಲಿ ಒಂದು ಲುಕ್ ಬಂತು, ತುಂಬ ಚೆನ್ನಾಗಿದೆ. ಇವಾಗ ಕೆಳಗಡೆ ನಾವು ಪ್ಯಾಚ್ ವರ್ಕ್ ಮಾಡ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಲೇಬೇಕು. ಒಂದೇ ಶರ್ಟಲ್ಲಿ ನಾವು ಅದು ಫಿನಿಶಿಂಗ್ ಮಾಡೋಕ್ಕೆ ಬರಲ್ಲ. ಯಾವುದೇ ಪ್ಯಾಚ್ ವರ್ಕ್ ಈ ಥರ ಪ್ಯಾಚ್ ವರ್ಕ್ ಮಾಡಿದಾಗ ಎಕ್ಸ್ಟ್ರಾ ಕೆಳಗಡೆ 1.5 ಇಂಚ್ ಪೀಸ್ನ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ಟಿಚ್ ಮಾಡಿಕೊಂಡು ಇನ್ನು ಔಟ್ನ ಮಾಡ್ಕೋಬೇಕು. ನೋಡಿ ಇವಾಗ ಆಲ್ರೆಡಿ ರೆಡಿ ಆಯಿತು. ಈಗ ನಾನು ಫುಲ್ ಬ್ಲೌಸ್ನ ಸ್ಟಿಚ್ ಮಾಡಾದ್ಮೇಲೆ ಸ್ಟೋನ್ನ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಫಸ್ಟೇ ಸ್ಟೋನ್ ಹಾಕಿದ್ರೆ ಕೆಲವು ಟೈಮಲ್ಲಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಕ್ರಿಯೇಟಿವ್ ಡಿಸೈನ್ ಅಂತ ಅನ್ಕೊಳ್ಳಿ. ನಾನೇ ಮಾಡಿರುವಂಥ ಡಿಸೈನ್ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಅದನ್ನೇ ಇವಾಗ ಕಸ್ಟಮರ್ ಕೇಳಿರೋದ್ರಿಂದ ಅದು ಡಿಸೈನ್ನ ಮಾಡಿಕೊಟ್ಟಿದ್ದೀನಿ. ಇದು ಸ್ಟೋನ್ಸು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಸ್ಟೋನ್ನ ಹಾಕಿ ಗಮ್ಮಿಗೆ ಟಚ್ ಆಗೋ ಥರ ಸ್ವಲ್ಪ ನೀಟಾಗಿ. ನನಗೆ ಇದು ಕೈಯಲ್ಲೇ ಅಂಟಿಸೋದು ತುಂಬ ಈಸಿ ಆಗುತ್ತೆ. ಕೆಲವ್ರಿಗೆ ಈ ಥರದ್ದು ಒಂದು ಸಿಗುತ್ತೆ ಸ್ಟೋನ್ ಅಂಟಿಸೋದು, ಅದನ್ನು ತೊಗೊಂಡು ಬಂದು ಇಟ್ಕೊಳ್ಳಿ. ಇದು ನಾವು ರೇರ್ ಯಾವಾಗಾದ್ರೂ ಒಂದ್ಸರಿ ಅಂಟಿಸೋದ್ರಿಂದ ನನಗೇನು ಬೇಕಾಗಿರಲ್ಲ. ಇದು ಸ್ವಲ್ಪ ಮೀಡಿಯಂ ಸ್ಟೋನ್ ಇರುತ್ತಲ್ಲ, ನೀಟಾಗಿ ಅಂಟಿಸ್ಕೋಬಹುದು. ನಾನು ಹಂಗೆ ಟ್ರೈ ಮಾಡಿದೆ, ಬಟ್ ನನ್ನ ಕೈಯಲ್ಲಿ ಅಂಟಿಸೋದೇ ಈಸಿ ಅನಿಸ್ತು. ಇವಾಗ ಅಲಂಕಾರ ಮಾಡ್ಕೋಬಹುದು. ನಮ್ಗೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ ನಾವು ಸ್ಟೋನ್ ಮಾಡ್ಕೋಬಹುದು. ಫಸ್ಟ್ ಬ್ಲೌಸ್ಗೆ 3 to 1 ನೋಡ್ಕೋಬೇಕು. ನಮ್ಮದು ಡಿಸೈನ್ ತಕ್ಕಾಗಿ ಅದನ್ನು ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದವ್ರಿಗೆ ಎಕ್ಸ್ಟ್ರಾ ಸ್ಟೋನ್ಸ್ ಅಟ್ಯಾಚ್ ಮಾಡಿ. ಇದು ತುಂಬ ವಾಶ್ ಮಾಡಿದ್ರು ಏನು ಹೋಗಲ್ಲ, ಬ್ರಷ್ ಮಾಡಿದ್ರಷ್ಟೇ ಸ್ಟೋನ್ಸ್ ರಿಮೂವ್ ಆಗುತ್ತೆ. ಆಲ್ಮೋಸ್ಟ್ ಆಗಲ್ಲ, ಯಾಕಂದರೆ ಇವಾಗ ಅಳತೆ ಮೆಜರ್ಮೆಂಟ್ ಬೇರೆದು ಒಂದು ಕೊಟ್ಟಿದ್ದಾರೆ, ಅದ್ರದ್ದು ಕ್ಲಿಪ್ಪಿಂಗ್ ಸಾಕಬೇಕಾಗಿತ್ತು ನನಗೆ. ಅದು ಒಂದು 7 ವರ್ಷ ಹಿಂದೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ಟೋನ್ ಕೂಡ ಬಿದ್ದಿಲ್ಲ. ತೋರಿಸ್ತೀನಿ. ಸ್ವಲ್ಪ ಶೇಡ್ ಆಗಿದೆ ಅನ್ನೋದಕ್ಕೋಸ್ಕರ ಅವ್ರು ಮತ್ತೆ ಈ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ. ಅವಾಗ ನಿಮಗೆ ಇದು ಥ್ರೆಡ್ ಪೈಪಿಂಗಲ್ಲಿ ಮಾಡಿರುವಂಥ ಡಿಸೈನ್ಸು ತುಂಬ ಈಸಿಯಾಗಿ ನೋಡಿ ನಿಧಾನಕ್ಕೆ ಗಮ್ಮಲ್ಲಿ ನೋಡಿ ಹಾಕೊಳ್ಳಿ. ಮೇಲೆ ಕೂಡ ಹೇಗೆ ಬರ್ತಾ ಇದೆ ಅಂತ ಎಷ್ಟು ಈಸಿಯಾಗಿದೆ ಅಲ್ಲ, ಸಖತ್ತಾಗಿದೆ. ಮಾತ್ರ ನೋಡಕ್ಕೆ ಮಾತ್ರ ಮೇಲಿಂದ ಕೆಳಗಡೆ ಹಾಕಿ ಕೆಳಗಡೆಯಿಂದ ಮೇಲೆ ಹಾಕಿ ತೊಂದರೆ ಇಲ್ಲ. ಅದು ಒಂದ್ಸರಿ ಎಷ್ಟು ಗ್ಯಾಪ್ ಬೇಕು ಅಂತ ನೋಡ್ಕೊಳ್ಳಿ. ತುಂಬ ಹೆವಿ ಆದ್ರೂ ಚೆನ್ನಾಗಿರಲ್ಲ. ನೋಡಿ ಇವಾಗ ವಿಡಿಯೋ ನೋಡಿ